ಸನಿಹಕ್ಕೆ ಬಂದನು ನಿದ್ದೆ ತಿಳಿದು ಬಲನು ಅಣ್ಣ ಬಲನಿಗೆ ನಮಿಸಿರೆ ನೋಟದಿ ನಂದ ನಂದನನು ಶುಭವಾಗಲಿ ರೋಹಿಣಿಯವರೇ, ಗಂಡು ಮಗುವಾಗಿದೆ, ಗಂಡು ಮಗು. ಬೇಗನೆ ಹೋಗಿ ನಂದಗೋಪರಿಗೆ ವಿಷಯವನ್ನು ತಿಳಿಸಿ. ನಂದನ ಮನೆಯೊಳಾನದವೇ ಇಳಿದಿತು ಶಿಶುರೂಪಿದಲೇ ತಂದೆ ಹರಿಯು ಆರಂಭಿಸೆ ಲೀಲೆಯ ನಸು ನಗುವಿದಲೇ ಚಕ್ರಧಾರಿ ವಿಷ್ಣು, ಚಕ್ರಧಾರಿ ವಿಷ್ಣು, ಚಕ್ರಧಾರಿ ವಿಷ್ಣು, ವಿಷ್ಣು ಈಗ ಅಶರೀರವಾಣಿಯಲ್ಲ, ಇಡೀ ಜಗತ್ತಿನಲ್ಲಿ ಒಂದೇ ವಾಣಿಯು ಪ್ರತಿಧ್ವನಿಸುತ್ತದೆ. ಅದು ಈ ಭಗವಂತ ಕಂಸನ ಅಜರತ್ವದ ಅಮರತ್ವದ ವಾಣಿ, ಕಂಸನ ವಾಣಿ, ಕಂಸನ ವಾಣಿ. ನನಗೆ ಗೊತ್ತು, ಇವರು ಮನದ ಮಾತು ಹೇಳಲಾರರು. ಆದರೆ ನನಗಿಂತ ಹೆಚ್ಚು ನಿನ್ನ ಬಯಕೆ ಇವರನ್ನೇ ಕಾಡಿತ್ತು. ನಂದಗೋಪ, ಇದೇನಿದು? ನೀವಿಬ್ಬರು ಮಾತ್ರವೇ ಕಂದನಲ್ಲಿ ಮಾತನಾಡಬೇಕೆ? ನಮಗೇನೂ ಅಧಿಕಾರವಿಲ್ಲವೇ? ಕೊಡಿ ಇಲ್ಲಿ ಮುದ್ದು ಕಂದನನ್ನ. ಇವನು ಯಾರ ಹಾಗೆ ಕಾಣುತ್ತಿದ್ದಾನೆ? ಹುಷಾರು ಅಕ್ಕ. ಯಶೋದ, ನಂದಗೋಪ, ಈ ಕಂದ ಎಷ್ಟು ಮುದ್ದಾಗಿದ್ದಾನೆ. ಯಶೋದೆ, ಇವನ ಕಣ್ಣನ್ನು ನೋಡಿದೆಯಾ? ಎಷ್ಟು ಸುಂದರವಾಗಿದೆ. ನಂದಗೋಪ, ಆದರೆ ಕಂದನ ಮುಖ ನಿಮ್ಮಂತೆಯೂ ಇಲ್ಲ, ಯಶೋದೆಯಂತೆಯೂ ಇಲ್ಲವಲ್ಲ. ಇವನನ್ನು ನೋಡುತ್ತಲೇ ಇರಬೇಕೆನಿಸುತ್ತದೆ, ಆದರೆ ನಿಮ್ಮಂತೆ ಇಲ್ಲ ಈ ಕಂದ. ಹೇಗಿದ್ದರೆ ಏನು, ಕಂದನಂತೂ ನನ್ನವನೇ ಅಲ್ಲವೇ? ಯಾರಿಗೂ ನಿರಾಶೆ ಮಾಡಲಾರ, ನಾನು ದಯೆ ತೋರಿಸುತ್ತೇನೆ. ಸರಿ, ಹಾಗಿದ್ದರೆ ನಾನು ನಿನ್ನ ಈ ಅಷ್ಟಮ ಸಂತಾನದ ಹತ್ಯೆಯನ್ನು ನಿನ್ನೆದುರಿಗೆ ಮಾಡುವುದಿಲ್ಲ. ಇಲ್ಲ ಇಲ್ಲ ಇಲ್ಲ, ಬಿಟ್ಟು ಬಿಡು, ಬಿಟ್ಟು ಬಿಡು, ಬಿಟ್ಟು ಬಿಡು, ನನ್ನ ಕಂದನನ್ನು ಬಿಟ್ಟು ಬಿಡು. ಬೇಡ, ಬಿಟ್ಟು ಬಿಡು ಇವಳನ್ನು, ಬಿಟ್ಟು ಬಿಡು. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ, ನನ್ನ ಮುದ್ದು ಅಳಿಯ ಅಲ್ಲ ಸೊಸೆ. ಬೇಡ, ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಬೇಡ. ಹೇ ದೇವರೇ, ಈ ಹಸುಗುಸನ್ನು ರಕ್ಷಿಸು. ಈ ಕಂದನಿಗೇನಾದರೂ ಆದರೆ ನನ್ನನ್ನು ನಾನೇ ರಕ್ಷಿಸಿಕೊಳ್ಳಲಾರೆ. ಅಂತಿಮ ಸತ್ಯ,
ನಿನ್ನ ಮೃತ್ಯುವಿಗೆ ಕಾರಣವಾಗುವ ಶಿಶುವಿನ ಜನ್ಮ ಅದಾಗಲೇ ಆಗಿರುವುದು. ಅವನಿಂದಲೇ ನಿನ್ನ ಮೃತ್ಯು ನಿಶ್ಚಿತವಾಗಿದೆ ಕಂಸ. ನನ್ನನ್ನು ಕೊಲ್ಲುವವನು ಜನಿಸಿದ್ದಾನೆ. ನನಗದು ತಿಳಿಯಲೂ ಇಲ್ಲ. ದೀಪದ ಬುಡದಲ್ಲೇ ಕತ್ತಲು. ಭಗವಂತ ಕಂಸನ ಕಣ್ಣೆದುರೇ ಇಂಥ ದೊಡ್ಡ ಷಡ್ಯಂತ್ರವೇ. ನಿನ್ನ ಮೃತ್ಯುವಿಗೆ ಕಾರಣವಾಗುವ ಶಿಶುವಿನ ಜನ್ಮ ಅದಾಗಲೇ. ಎಲ್ಲ ಗೋಕುಲವಾಸಿಗಳು ನಮ್ಮ ಕಂದನ ಆತ್ಮೀಯರೇ. ಇವನು ನಮ್ಮ ಶಿಶು ಮಾತ್ರವಲ್ಲ, ಇಡೀ ಗೋಕುಲದ ಪುತ್ರ. ಕೊಡಿಲಿ. ಇಲ್ಲ ಮಹಾರಾಜ, ನಾನು ಕಳಿಸಲಾರೆ. ಯಶೋದ, ಯಾಕೆ ಹೀಗೆ ಮಾತನಾಡುತ್ತಿರುವೆ? ಇಡೀ ಗೋಕುಲವೇ ಕಂದನಿಗೆ ಆಶೀರ್ವಾದ ನೀಡಲು ಬಂದಿದೆ. ಅವರನ್ನು ಹಾಗೆ ಕಳಿಸುವುದು ಸರಿಯೇ ಯಶೋದ? ನಿನ್ನ ಮಮತೆ ನನಗೆ ಅರ್ಥವಾಗುತ್ತದೆ. ಆದರೆ ಯೋಚಿಸು, ಜನ ಏನನ್ನುವರು? ಏನೆಂದರೆ, ನಂದರಾಣಿಗೆ ಬಹಳ ಅಹಂಕಾರ ಬಂದುಬಿಟ್ಟಿದೆ. ನಿನ್ನೆಯವರೆಗೂ ಎಲ್ಲ ಗೋಕುಲ ಬಾಲರು ಅವಳ ಮಕ್ಕಳೇ ಆಗಿದ್ದರು. ಈಗ ನೋಡು, ತನ್ನ ಕಂದನನ್ನು ತೋರಿಸಲು ಸಿದ್ಧಳಿಲ್ಲ. ಯಶೋದೆ, ನಂದಗೋಪರ ಮಾತು ಸತ್ಯ. ನವಜಾತ ಶಿಶು ಅದೆಷ್ಟು ಮಂದಿಯ ಮಡಿಲನ್ನು ದಾಟುವುದು, ಅದರ ಆಯುಷ್ಯ ಅಷ್ಟೇ ಹೆಚ್ಚಾಗುವುದಂತೆ. ನಮ್ಮ ಕಂದನಿಗೆ ಎಷ್ಟು ಆಶೀರ್ವಾದ ಸಿಕ್ಕರೂ ಉತ್ತಮವೇ ಅಲ್ಲವೇ? ಆಜ್ಞೆಯಿಲ್ಲದೆ ಯಾರೂ ಬರಲು ಸಾಧ್ಯವಿಲ್ಲ, ಹಾಗೆ ಹೋಗಲು ಸಾಧ್ಯವಿಲ್ಲ. ಹಾಗಿದ್ದ ಮೇಲೆ ನಾವು ಹೇಗೆ ಮೋಸ ಮಾಡಲು ಸಾಧ್ಯ? ನಮ್ಮ ಶಿಶುಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಿರುವಂತಿದ್ದರೆ ಎಲ್ಲ ಮಕ್ಕಳನ್ನು ಸಾಯಲು ಬಿಡದೆ ನಾವು ಉಳಿಸಿಕೊಳ್ಳುತ್ತಿರಲಿಲ್ಲವೇ? ನಿನ್ನ ಪಾಪಿ ಕೈಗಳಿಗೆ ನಮ್ಮ ನವಜಾತ ಶಿಶುಗಳನ್ನು ನೀಡುತ್ತಿದ್ದೆವಾ? ಇಷ್ಟೆಲ್ಲ ವಿಷಯಗಳನ್ನು ಹೇಳಿ ನೀನು ತಪ್ಪು ಮಾಡಿದೆ ವಸುದೇವ. ನೆನಪಿರಲಿ, ಸತ್ಯ ಮುಚ್ಚಿಡಬೇಕೆಂದರೆ ಕಡಿಮೆ ಮಾತನಾಡಬೇಕು. ನಿನ್ನ ಪ್ರಶ್ನೆಗಳಲ್ಲೇ ನನ್ನ ಉತ್ತರವೂ ಅಡಗಿದೆ. ನನಗೆ ತಿಳಿದಿದೆ ವಸುದೇವ, ನಿನ್ನಿಂದ ಸತ್ಯವನ್ನು ಹೇಗೆ ಹೊರತರುವುದೆಂದು. ಕಂದನ ನಗು ನೋಡಿದ್ಯಾ? ಎಷ್ಟು ಮುದ್ದಾಗಿದೆ. ಆ ಭಗವಂತನೇ ಅವತಾರ ಎತ್ತಿದ ಹಾಗಿದೆ. ನೀನಂತೂ ನನ್ನ ಮನಸ್ಸಿನ ಮಾತೇ ಹೇಳಿದೆ. ಈ ಕಂದನನ್ನು ನೋಡಿದರೆ ಸ್ವಯಂ ಸತ್ಯನಾರಾಯಣನೇ ಬಾಲರೂಪಿಯಾಗಿ ಗೋಕುಲಕ್ಕೆ ಬಂದ ಹಾಗಿದೆ. ನಾವೆಲ್ಲರೂ ಸಿಹಿಯನ್ನು ಖಂಡಿತ ತಿನ್ನುತ್ತೇವೆ. ಆದರೆ ಆ ಕಂದ ಏನೂ ತಿನ್ನದೆ ನಾವು ಮಾತ್ರ ಹೇಗೆ ಸಿಹಿಯನ್ನು ತಿನ್ನುವುದು ನೀವೇ ಹೇಳಿ. ದೇವಿ ಪೂರ್ಣೇಶ್ವರಿ, ನಿಮ್ಮ ಪ್ರೇಮ ಮತ್ತು ಮಾರ್ಗದರ್ಶನದಿಂದಲೇ ನಮ್ಮ ಈ ಕಂದನ ಜನ್ಮ ಸಾಧ್ಯವಾಯಿತು. ಹಾಗಾಗಿ ಈ ಕಂದನ ಅನ್ನಪ್ರಾಶನವನ್ನು ತಾವೇ ಮಾಡಿಸಿದರೆ ಶುಭವಾಗುವುದು. ರಾಣಿ, ಕಂದ ಬಾಯಿ ಬಿಡುತ್ತಿಲ್ಲ. ಶಿಶುವಿಗೆ ಸಿಹಿ ಇಷ್ಟವಿಲ್ಲವೇನೋ? ಏನಾಯಿತು ಮಗನೇ? ಸಿಹಿ ಬೇಡವೇನೋ?
ಸಿಹಿಯನು ತಿನಿಸಿರೆ ಮಾತೆಯ ಶೋದೆ ನೋಡುತ್ತಲಿದ ಹರುಷದ ತಳೆದೆಲ್ಲರ ನಯನಗಳಾದವು ಒದ್ದೇ. ಅರೆ ವಾ ಯಶೋದೆ, ನಮ್ಮ ಕಂದ ಸಿಹಿ ತಂದರೆ ಬಾಯೇ ತೆರೆಯದವನು ಈಗ ಬೆಣ್ಣೆ ತಂದರೆ ಚಪ್ಪರಿಸಿಕೊಂಡು ತಿನ್ನುತ್ತಿದ್ದಾನೆ. ತಿನ್ನದೆ ಇನ್ನೇನು, ಗೋಪಾಲಕರ ಕಂದನಲ್ಲವೇ? ಉತ್ಸವವೇ ಆಗಬೇಕು. ಮುದ್ದು ಕಂದ ನಂದನ ಮನೆಗೆ ಬಂದನೋ, ಮುದ್ದು ಕಂದ ನಂದನ ಮನೆಗೆ ಬಂದನೋ, ಯಶೋದೆಯು ಪಡೆದಳು ರತ್ನ ಬಂದನೋ. ಮುದ್ದು ಕಂದ ನಂದನ ಮನೆಗೆ ಬಂದನೋ, ಯಶೋದೆಯು ಪಡೆದಳು ರತ್ನ ಬಂದನೋ. ಗೋಕುಲ ಕಾನಂದ ರಂಗ ಕಂದ ನೀತನು, ಮುದ್ದು ಕಂದ ನಂದನ ಮನೆಗೆ ಬಂದನೋ. ಯಶೋದೆಯ ಸೌಭಾಗ್ಯ ಹೊಳೆದು ತಪವ ಮೆಚ್ಚುತ್ತಲಿ ಶ್ಯಾಮ ಬಂದು, ತಪವ ಮೆಚ್ಚುತ್ತಲಿ ಶ್ಯಾಮ ಬಂದು. ಹೊಳಿಸಿ ಮಮತೆಯ 100 ಬಣ್ಣಗಳನ್ನು ಮುದ್ದು ಕಂದ ನಂದನ ಮನೆಗೆ ಬಂದನೋ, ಮುದ್ದು ಕಂದ ನಂದನ ಮನೆಗೆ ಬಂದನೋ. ಯಶೋದ ಕೇಳು ಈ ನಿನ್ನ ಕಂದ, ಚೆಲುವನು ಶ್ಯಾಮನು ಗೋಕುಲ ತಂದ. ಕರುಣದೆ ಹರಿಯ ಅವತಾರದೆ ಬಂದ, ಬ್ರಜದಲ್ಲಿ ಹುಣ್ಣಿಮೆ ಕಾಂತಿಯ ತಂದ. ಮೈಯ ಕಣಕಣದಲ್ಲೂ ಹರ್ಷ ತಂದನೋ, ಮುದ್ದು ಕಂದ ನಂದನ ಮನೆಗೆ ಬಂದನೋ. ನಂದಗೋಪ ವೃಷಭಾನು ಕೂಡ ತಂದೆಯಾಗಿದ್ದಾನೆ. ಅವರ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದೆ. ಕೇಳಿದೆಯಾ ನೀನು? ಮಾತೆ ಲಕ್ಷ್ಮಿ ವೃಷಭಾನುವಿನ ಇಷ್ಟವನ್ನು ಪೂರೈಸಿದ್ದಾಳೆ. ಪುತ್ರಿ ಹುಟ್ಟಿರುವ ವಿಷಯ ಕೇಳಿ ಬಹಳ ಸಂತೋಷವಾಯಿತು. ಹೌದು ಯಶೋದ, ಮಿತ್ರ ವೃಷಭಾನು ಅದೆಷ್ಟೋ ವರ್ಷ ಮಾತೆ ಲಕ್ಷ್ಮಿಯ ಬಳಿ ಪುತ್ರಿಗಾಗಿಯೇ ಬೇಡಿದ್ದ. ಅದೆಷ್ಟೋ ವರ್ಷಗಳ ಆರಾಧನೆಯಿಂದ ಮಗಳು ಹುಟ್ಟಿದ್ದಾಳೆ ಎಂದರೆ ಆಕೆ ಸಾಕ್ಷಾತ್ ಲಕ್ಷ್ಮಿಯ ರೂಪವೇ ಆಗಿರುತ್ತಾಳೆ. ಆನಂದದ ಬಣ್ಣವ ಚೆಲ್ಲಿ, ಆನಂದದ ಬಣ್ಣವ ಚೆಲ್ಲಿ, ಹಾಡಿ ಕುಣಿದಾಡಿ, ಹಾಡಿ ಕುಣಿದಾಡ ಬನ್ನಿ ರಂಗಿನೋ ಕುಳಿ, ಹಾಡಿ ಕುಣಿದಾಡ ಬನ್ನಿ ರಂಗಿನೋ ಕುಳಿ. ಆನಂದದ ಬಣ್ಣವ ಚೆಲ್ಲಿ, ಹಾಡಿ ಕುಣಿದಾಡ ಬನ್ನಿ ರಂಗಿನೋ ಕುಳಿ. ನವರತ್ನದ ದೀಪವೇ ಇವನು, ಸೌಭಾಗ್ಯದ ರೂಪವೇ ಇವನು. ರೂಪ ಭಾಗ್ಯದೀಪ, ಭಾಗ್ಯದೀಪ ನಂದ ಗೋಪ ಕಂದನಿತನು. ಆನಂದದ ಬಣ್ಣವ ಚೆಲ್ಲಿ, ಎಲ್ಲರ ಮುದ್ದಿನ ಕಂದನು ಕೃಷ್ಣ, ಬನ್ನಿ ಗೆಳತಿಯರೇ ದೃಷ್ಟಿ ತೆಗೆಯೋಣ. ನನ್ನನ್ನು ಕೊಲ್ಲುವವನು ಬದುಕಿದ್ದರೆ ಅವನು ಬ್ರಿಜಮಂಡಲದಿಂದ ಹೊರಗೆ ಹೋಗಿರಲಾರ. ಮಾತೆ ಇದೆಯಲ್ಲ, ಇಂದಿನ ಬಾಲಕ ಮುಂದಿನ ಭವಿಷ್ಯ ಚಾಣೂರ. ಆ ಭವಿಷ್ಯವನ್ನು ಈ ವರ್ತಮಾನದಲ್ಲೇ ಸಮಾಪ್ತಿ ಮಾಡು. ನಿನ್ನೆ ರಾತ್ರಿ ಬ್ರಜಮಂಡಲದಲ್ಲಿ ಜನಿಸಿರುವ ಯಾವ ಶಿಶುವು ಜೀವಂತವಾಗಿ ಉಳಿಯಬಾರದು. ಎಲ್ಲರ ಹತ್ಯೆ ಮಾಡಿ